ಇವ್ರು ಹಾಡ್ತಾರ ಸಿಂಗರ? ರಾಗಿ ತಂದೀರಾ ಭಿಕ್ಷಕ್ಕೆ. ಅಷ್ಟೇನಾ? ಇವ್ರು ಡ್ಯಾನ್ಸ್ ಮಾಡ್ತಾರಾ? ದಿದಿ ತೈ ತೈ ದಿದಿ ತೈ 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 ದಿದಿ ತೈ ದಿದಿ ತೈ. ಹೌದಾ? ಅಷ್ಟೇನಾ? ಅಲ್ಲ, ಇವ್ರು ವೀಣೆ ನುಡಿಸ್ತಾರ? ಹೌದು, ನುಡಿಸ್ತಾರೆ. ಆದರೆ ಅಷ್ಟೇನಾ? ಇಲ್ಲ, ಗಗನ ಸಖಿಯಾಗಿ ಆಕಾಶದಲ್ಲಿ ಹಾರಾಡ್ತಾ ಇದ್ರಾ? ಅಷ್ಟೇನಾ? ಅಲ್ಲ. ಹಾಗಾದ್ರೆ ಯಾರು? ಕುತೂಹಲ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆಯಾ? ನಮಸ್ಕಾರ, ಸೀನು ಜೊತೆ ಸಂಮಾತು ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಮ್ಮ ಸಂಚಿಕೆಗಳನ್ನು ನೋಡ್ತಾ ತುಂಬ ಜನ ನನಗೆ ಮೆಸೇಜ್ಗಳನ್ನು ಕಳಿಸಿದ್ದು, ಫೋನಲ್ಲಿ ಮಾತಾಡ್ತಾ ಹೇಳಿದ್ದು ಅಂತ ಹೇಳಿದ್ರೆ, ಎಸ್, ನೀವು ಮಾತಾಡಿಸೋ ವ್ಯಕ್ತಿಯ ಜೊತೆಗೆ ಕೂತಾಗ ತುಂಬ ಡಿಫ್ರೆಂಟ್ ಆಗಿರೋ ಕ್ವೆಶ್ಚನ್ಸ್ ಕೇಳ್ತೀರಾ. ರಿಯಲಿ ದಟ್ ಇನ್ಸ್ಪೈರ್ಸ್ ಲಾಟ್ ಅಂತ ಹೇಳಿದ್ರು. ಆ್ಯಂಡ್ ಆಫ್ಕೋರ್ಸ್ ನಮಗೂ ಕೂಡ ಅದು ಸಿಕ್ಕಾಪಟ್ಟೆ ಇನ್ಸ್ಪಿರೇಷನ್ ಇದೆ. ಯಾಕೆ ಅಂತ ಹೇಳಿದ್ರೆ, ನಾನು ಕೂಡ ಯಾವುದೇ ವ್ಯಕ್ತಿನ ಮಾತನಾಡಿಸ್ಬೇಕಾದ್ರೆ ಬೇರೆ ಪರ್ಸೆಪ್ಷನಲ್ಲಿ ಮಾತಾಡಿಸ್ಬೇಕು ಅನ್ನೋಂಥ ಆಲೋಚನೆಯಲ್ಲೇ ಕೂತ್ಕೊಂಡಿರ್ತೀನಿ. ಆ್ಯಂಡ್ ಖಂಡಿತ ಹೌದು, ನಿಮ್ಮ ಮಾತುಗಳು, ನಿಮ್ಮ ಕಮೆಂಟ್ಸ್ಗಳು, ನಿಮ್ಮ ಕಾಲ್ ಎಲ್ಲವೂ ಕೂಡ ನನಗೆ ಸಿಕ್ಕಾಪಟ್ಟೆ ಒಳ್ಳೆ ಬೂಸ್ಟರ್ ಆಗಿದೆ. ಸೊ ಹಾಗಾಗಿ ಈಗ ಮತ್ತೊಂದು ಎಪಿಸೋಡ್ನ ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಆ್ಯಂಡ್ ಇದು ಕೂಡ ಒಂದು ಸೀರೀಸ್ ಆಗಿರುತ್ತೆ. ಆದರೆ ಇವತ್ತಿನ ಸಂಚಿಕೆಯಲ್ಲಿರೋರು ಯಾರು, ಯಾವ ಕ್ಷೇತ್ರದವರು, ಏನು ಸಾಧನೆ ಮಾಡಿದ್ದಾರೆ, ಇದೆಲ್ಲ ಹೇಳೋದಾದರೆ ಇವ್ರು ಹಾಡ್ತಾರ ಸಿಂಗರ? ರಾಗಿ ತಂದೀರಾ ಭಿಕ್ಷಕ್ಕೆ. ಅಷ್ಟೇನಾ? ಇವ್ರು ಡ್ಯಾನ್ಸ್ ಮಾಡ್ತಾರಾ? ದಿದಿ ತೈ ತೈ ದಿದಿ ತೈ 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 ದಿದಿ ತೈ ದಿದಿ ತೈ. ಹೌದಾ? ಅಷ್ಟೇನಾ? ಅಲ್ಲ, ಇವ್ರು ವೀಣೆ ನುಡಿಸ್ತಾರ? ಹೌದು, ನುಡಿಸ್ತಾರೆ. ಆದರೆ ಅಷ್ಟೇನಾ? ಇಲ್ಲ, ಗಗನ ಸಖಿಯಾಗಿ ಆಕಾಶದಲ್ಲಿ ಹಾರಾಡ್ತಾ ಇದ್ರಾ? ಅಷ್ಟೇನಾ? ಅಲ್ಲ. ಏನಪ್ಪ ಎಲ್ಲದೂ ಹೇಳ್ತಾ ಹೇಳ್ತಾ ಅಲ್ಲ 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 ಅಂತ ಹೇಳ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಕನ್ನಡ ಚಿತ್ರರಂಗದಲ್ಲಿ ಅಚ್ಚಳಿಯದ ಛಾಪು ಮೂಡಿಸಿ ಕನ್ನಡ ಚಿತ್ರರಂಗಕ್ಕೆ ಒಂದು ರೀತಿಯ ಪ್ರಥಮಗಳನ್ನು ಕೊಟ್ಟಂಥ ದಿಗ್ಗಜ ಕುಟುಂಬಕ್ಕೆ ಇವರು ಸೊಸೆಯಾಗಿ ಹೋದವರು. ಸಂಗೀತದ ಕುಟುಂಬ, ಇನ್ನೊಂದು ಕಡೆ ಏರ್ಫೋರ್ಸ್, ಈ ಎರಡರ ಬ್ಲೆಂಡಿಂಗು ವಿತ್ ಟ್ರೆಡಿಷನಲ್ ಫ್ಯಾಮಿಲಿಯಲ್ಲಿ ಬೆಳೆದು ಬಂದವರು. ಹಾಗಾದರೆ ಯಾರು? ಕುತೂಹಲ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆಯಾ? ಕುತೂಹಲ ಜಾಸ್ತಿ ಬೇಡ, ನಾನು ಒಂದೇ ಒಂದು ಲೈನ್ ಹೇಳಿಬಿಟ್ರೆ ನಿಮಗೆ ಗೊತ್ತಾಗೋಗುತ್ತೆ. ನೋಡೋಣ, ಗೆಸ್ ಮಾಡಿ. ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ. ಗೊತ್ತಾಯ್ತಾ? ಗೊತ್ತಾಯ್ತಾ? ಎಸ್, ಗೊತ್ತಾಗಿರಬೇಕು. ಗೊತ್ತಾಗಿಲ್ಲ ಅಂದವ್ರಿಗೆ ಎಪಿಸೋಡಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ಬನ್ನಿ ಹಂಗಿದ್ರೆ. ಎಸ್ ಸ್ನೇಹಿತರೆ, ಸೀನು ಜೊತೆ ಸಂಮಾತು ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಮತ್ತೊಮ್ಮೆ ಸ್ವಾಗತ ಹೇಳ್ತಾ ಇದ್ದೀನಿ. ಈಗಾಗಲೇ ನಾನು ಓಪನಿಂಗಲ್ಲಿ ಮಾತಾಡ್ತಾ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಯಾರು 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 ಅನ್ನೋ ಕುತೂಹಲನ ನಿಮಗೆ ಮೂಡಿಸಿದ್ದೆ. ಖಂಡಿತ ಇನ್ನು ಆ ಕುತೂಹಲ ಇರೋದಿಲ್ಲ. ಯಾಕಂತ ಹೇಳಿದ್ರೆ, ಆ ಅದ್ಭುತವಾದಂಥ ಸಾಧಕಿಯನ್ನ ನಿಮಗೆ ನಾನು ತೋರಿಸೇ ಬಿಡ್ತೀನಿ, ಮಾತಾಡಿಸ್ತಾ ಹೋಗ್ತೀನಿ. ಯಾರು ಅಂದ್ಕೊಂಡ್ರಾ? ಅದೇ ವಸಂತ ಪ್ರಭಾ. ಕನ್ಫ್ಯೂಸ್ ಆಗ್ತಾ ಇದೆಯಾ? ವಸಂತ ಪ್ರಭಾ ಅಂದರೆ ಯಾರು ಅಂತ? ಖಂಡಿತ ಕನ್ಫ್ಯೂಸ್ ಆಗಬೇಡಿ. ಕನ್ನಡ ಚಿತ್ರರಂಗದಲ್ಲಿ ನಾಯಕಿಯಾಗಿ ಮೆರೆದದ್ದು, ಸಂಗೀತ ನಿರ್ದೇಶಕಿ, ನಿರ್ಮಾಪಕಿ, ಹಲವು ರೀತಿಯಲ್ಲಿ ಅದಕ್ಕಿಂತ ಮುಂಚೆ ಏರ್ ಹೋಸ್ಟೆಸ್ ಆಗಿದ್ದು, ಜೊತೆಗೆ ಅದ್ಭುತವಾದಂಥ ನೃತ್ಯ ಕಲಾವಿದೆ, ವೀಣಾವಾದಕಿ, ಹಾಡುಗಾರ್ತಿ, ಏನು ಎಷ್ಟು ಹೇಳಬೇಕು. ಎಸ್, ನನ್ ಅದರ್ ದ್ಯಾನ್ ಶೈಲಶ್ರೀ ಸುದರ್ಶನ್. ಹೌದು ಸ್ನೇಹಿತರೆ, ಅವರ ಜೊತೆಗೆ ಕೂತ್ಕೊಂಡು ಬಹುಶಃ ನನಗೆ ತುಂಬ ಆಪ್ತತೆ ಇದೆ. ಯಾಕೆ ಅಂತ ಹೇಳಿದ್ರೆ, ನಾನು ಇಡೀ ಅವರ ಕುಟುಂಬಗಳಲ್ಲಿ ನಾನು ಮನೆ ಮಗನ ಥರ ಇದ್ದೀನಿ, ದತ್ತು ಪುತ್ರನ ಥರ ಇದ್ದೀನಿ. ಅದಕ್ಕೆ ನನಗೆ ತುಂಬ ಅಭಿಮಾನ. ಹಾಗಾಗಿ ಆ ಖುಷಿಯಿಂದ ಮನೆಯವನಾಗಿ ಮನೆಯವರ ಜೊತೆಗೆ ಮಾತನಾಡುವಂಥ ಈ ಒಂದು ವಿಶೇಷವಾದಂಥ ಸಂದರ್ಭದ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗಿದ್ದಲ್ಲಿ ನಾನು ಪ್ರೀತಿಯಿಂದ ಬರ್ಮಾಡ್ಕೊಳ್ತಾ ಇದ್ದೀನಿ ಶ್ರೀಮತಿ ಶೈಲಶ್ರೀ ಸುದರ್ಶನ್ ಅವರಿಗೆ ಪ್ರೀತಿಯ ನಮಸ್ಕಾರಗಳು. ಹೇಗಿದ್ದೀರಾ ಅಮ್ಮ? ಚೆನ್ನಾಗಿದ್ದೀನಿ. ಅಲ್ಲ, ಯಾವಾಗಲೂ ನನಗೆ ಅದೇ ಖುಷಿ ಆಗೋದು, ನಿಮ್ಮನ್ನು ನೋಡಿದ ತಕ್ಷಣ
ತುಂಬ ಪಾಸಿಟಿವಿಟಿ ಅನಿಸುತ್ತೆ, ನಮಗೆ ಎನರ್ಜಿ ಪಾಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ಬಹುಶಃ ನನಗನ್ಸುತ್ತೆ ಇವತ್ತಿನ ನಿಮ್ಮ ವಯಸ್ಸನ್ನು ಯೋಚನೆ ಮಾಡಿದ್ರೆ ತುಂಬ ಜನ ಹಾಸಿಗೆ ಹಿಡ್ದಿರ್ತಾರೆ, ತುಂಬ ಜನ ಬೇರೆ ಏನೂ ಕೆಲಸ ಮಾಡದೆ ಯಾರ ಮೇಲೂ ಡಿಪೆಂಡ್ ಆಗಿರ್ತಾರೆ. ಆದರೆ ಶೈಲಶ್ರೀ ಸುದರ್ಶನ್ ಹಾಗಲ್ಲ. ನೀವು ಐ ಥಿಂಕ್ ದ ಡೇ ಒನ್ನಿಂದನೂ ನೀವು ಹಾಗೇ ಇದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು. ನಿಮ್ಮ ಚೈಲ್ಡ್ಹುಡ್ಡಿಂದನೂ ನೀವು ತುಂಬ ಇಂಡಿಪೆಂಡೆಂಟ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇಫ್ ಯು ಡೋಂಟ್ ಮೈಂಡ್, ಇವಾಗ ನಿಮಗೆ ವಯಸ್ಸು ಎಷ್ಟು? ನಿಜವಾದ ವಯಸ್ಸು ಹೇಳ್ಬಿಡ? ಹೌದು, ನಿಜವಾದ ವಯಸ್ಸು ಹೇಳಿ. ಈಗ ನನಗೆ 84ನೇ ವಯಸ್ಸು ನಡೀತಾ ಇದೆ. ಓ ಮೈ ಗಾಡ್, ಅಂದರೆ ವೆರಿ ಸೂನ್ಲಿ 84 ಮುಗಿಸಿ 85ಕ್ಕೆ ಹೆಜ್ಜೆ ಇಡ್ತೀರಾ. ಯಾವಾಗ, ಯಾವ ಮಂತು ಮ್ಯಾಮ್ ಬರ್ಡೇ? ನನ್ನ ಬರ್ತ್ಡೇ ಡಿಸೆಂಬರ್ 31. ವಾವ್, ಇಡೀ ವರ್ಲ್ಡ್ ವೈಡ್ ಸೆಲೆಬ್ರೇಟ್ ಮಾಡ್ತೀವಿ. ಹೌದು, ಅದನ್ನೇ ಹೇಳ್ತಿರ್ತೀನಿ ಎಲ್ಲರೂ. ಅಯ್ಯೋ, ಇನ್ನು ಒಂದು ದಿವಸ ವೆಯ್ಟ್ ಮಾಡಿದರೆ ನೀವು 1 ವರ್ಷ ಕಡಿಮೆ ಆಗಿರ್ತೀರ. ನಾನು ಹೇಳಿದೆ ಇಲ್ಲ, ನನ್ನ ಬರ್ತ್ಡೇನ ಇಡೀ ವರ್ಲ್ಡ್ ಇದು ಸೆಲೆಬ್ರೇಟ್ ಮಾಡ್ತಾರೆ, ಬಿಕಾಸ್ ಇಟ್ ಇಸ್ ನ್ಯೂ ಇಯರ್ ಈವ್. ಎಸ್, ಆಫ್ ಕೋರ್ಸ್. ಬದುಕಿನಲ್ಲಿ ನಿಮಗೆ ಡಿಸೆಂಬರ್ 31 ನ್ಯೂ ಇಯರ್ ಅಂದರೆ ಹುಟ್ಟದಬ್ಬ ಎರಡೂ ಕಾಂಬಿನೇಷನ್ ಇದ್ದು ಖುಷಿ. ಆದರೆ ನಿಮ್ಮ ಮನೇನ ನೆನೆಸ್ಕೊಂಡಾಗ, ನಿಮ್ಮ ಅಪ್ಪ ಅಮ್ಮನ ನೆನೆಸ್ಕೊಂಡಾಗ, ಸೊ ಆ ವಾತಾವರಣಗಳನ್ನು ನೆನೆಸ್ಕೊಂಡಾಗ, ಸೊ ಫ್ರಮ್ ದ ಬರ್ತಿಂದ ಹಿಡಿದು ನಿಮ್ಮೊಂದು ಜರ್ನಿಯನ್ನು ನನಗೆ ಐ ವಾಂಟೆಡ್ ಟು ರಿವೈಂಡ್. ಸೊ ಹಾಗಾಗಿ ನಿಮ್ಮನ್ನು ಕೂರಿಸ್ಕೊಂಡಿರೋದು ಮಾತಾಡೋದಕ್ಕೆ. ಯಾಕಂದರೆ ಕ್ಯಾಶುವಲ್ ಆಗಿ ನಾನು ಯಾವಾಗಲೂ ಬಂದಾಗ ನಿಮ್ಮ ಜೊತೆ ತುಂಬ ಮಾತಾಡ್ತಾ ಇರ್ತೀವಿ, ನಾವು ಏನೇನೋ ಕೆಲಸಕ್ಕೆ ಪ್ರಾಜೆಕ್ಟ್ಗಳು ಮಾತಾಡೋದು ಆ ಥರದ್ದೆಲ್ಲ ಇರುತ್ತೆ. ಬಟ್ ಇವತ್ತು ಎಕ್ಸ್ಕ್ಲೂಸಿವ್ಲಿ ನಿಮ್ಮನ್ನು, ನಿಮ್ಮ ಇಡೀ ಬದುಕನ್ನು ರಿವೈಂಡ್ ಮಾಡಬೇಕು ಅನ್ನೋದು ನನ್ನ ಆಸೆ. ಎಸ್, ತುಂಬ ಜನನು ನನಗೆ ಕೇಳಿದ್ದಾರೆ. ಅಲ್ಲಿ ಒಬ್ಬೊಬ್ಬರು ಒಂದೊಂದು ಪ್ರಶ್ನೆಗಳು ಕೇಳುವಾಗ ಇದನ್ನೆಲ್ಲ ಸ್ವಲ್ಪ ಹೇಳಿರ್ತೀನಿ. ಅದೇ ಕಂಟಿನ್ಯೂಸ್ ಆಗಿ ನಾನು ಯಾರಿಗೂ ಇನ್ನೂ ಹೇಳಿಲ್ಲ. ಯು ಆರ್ ದ ಫಸ್ಟ್. ಎಸ್. ಸೊ ಸ್ನೇಹಿತರೆ, ದಿಸ್ ವಿಲ್ ಬಿ ವೆರಿ ಎಕ್ಸ್ಕ್ಲೂಸಿವ್. ಸೊ ಹಾಗಾಗಿ ಮಿಸ್ ಮಾಡದೆ ಕಂಪ್ಲೀಟ್ ಎಪಿಸೋಡ್ಗಳು, ಅಂದರೆ ನಾನು ಬಿಟ್ಸ್ ಆ್ಯಂಡ್ ಪೀಸಸ್ ಥರ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಿಮಗೆ ಗೊತ್ತಿದೆ ಸೀನು ಜೊತೆ ಸಂಮಾತು ಹೆಂಗೆ ಬರ್ತಾ ಇದೆ ಅಂತ. ಸೊ ಹಾಗಾಗಿ ಶೈಲಶ್ರೀ ಸುದರ್ಶನ್ ಅವರ ಡೀಟೇಲ್ಡ್ ವರ್ಷನ್ ಆಫ್ ಅವರ ಬದುಕಿನ ಜರ್ನಿಯನ್ನು ನಮ್ಮ ಎಪಿಸೋಡಲ್ಲಿ ಮಿಸ್ ಮಾಡದೆ ನೋಡಿ. ಎಸ್ ಶೈಲಶ್ರೀ ಅಮ್ಮ, ಸೊ ನಾವು ಹಾಗಿದ್ರೆ ಈಗ ಹುಟ್ಟಿದ ತಕ್ಷಣ ಅಂತೂ ಯಾರು ನೆನಪಿರೋದಿಲ್ಲ. ಸೊ ಒಂದು ಹಂತಕ್ಕೆ ಬೆಳೆದ ಮೇಲೆ ನಮ್ಮ ಬದುಕಿನ, ನಮ್ಮ ಬಗ್ಗೆ ಒಂದಷ್ಟು ವಿಚಾರಗಳು ನೆನಪಿರುತ್ತೆ. ಸೊ ನಿಮಗೆ ದ ವೆರಿ ಬಿಗಿನ್ ನಾವು ಸ್ಟಾರ್ಟ್ ಮಾಡಿದ್ರೆ ಏನು ನೆನಪಿದೆ ನಿಮ್ಮ ಬಗ್ಗೆ ಸಣ್ಣವರಿದ್ದಾಗ? ಹೇಳಬೇಕಾದ್ರೆ ನನಗೆ ನೀವು ನಂಬ್ತಿರೋ ಇಲ್ವೋ, ನಾನು ನಮ್ಮ ಅಜ್ಜಿ ಮನೆಯಲ್ಲಿ ಆಚೆ ಕೂತಿರ್ತೀನಿ, ಇದು ಚಿದಂಬರಮ್ಮಲ್ಲಿ. ಓಕೆ. ಹಾಗೆ ಬೀದಿ ನೋಡಿಕೊಂಡು ಅಲ್ಲಿ ಸ್ವಲ್ಪ ದೂರ ಹೋದರೆ ಬ್ರಹ್ಮರ್ಷಿನೋ ಏನೋ ಒಂದು ಚಿಕ್ಕ ಹುಡುಗ, ಅವರು ಇದು ಏನು ಸನ್ಯಾಸಿ ಆಗಿಬಿಟ್ಟಿರ್ತಾರೆ. ಸೊ ಆ ಗುಡಿಗೆ ಎಲ್ಲರೂ ಹೋಗ್ತಾರೆ, ತುಂಬ ಶ್ರೇಷ್ಠ ಅದು. ಬಟ್ ನನ್ನನ್ನು ಕರ್ಕೊಂಡು ಹೋಗಲಿಲ್ಲ, ಯಾಕಂದರೆ ಎಲ್ಲ ಇದು ಬಯಲುಗಳಿರುತ್ತಲ್ಲ, ಅದರೆಲ್ಲ ನಡಿಬೇಕು. ನನ್ನನ್ನು ಎತ್ಕೊಂಡು ನಡೆಯೋಕೆ ಬೇಜಾರು ಅವ್ರಿಗೆ, ನೀನು ಇಲ್ಲೇ ಕೂತಿರುತ್ತೆ, ಎಲ್ಲರೂ ಹೊರಟೋದ್ರು. ಅಂದರೆ ಆಗ ವಯಸ್ಸೆಷ್ಟು ನಿಮಗೆ? ನನಗೆ 4 ವಯಸ್ಸು. ಓ, ಅಂದರೆ 4 ವರ್ಷ ವಯಸ್ಸು ಇದ್ದಾಗ್ಲಿಂದ ಇವತ್ತಿನವರೆಗೂ ನಿಮಗೆ ನೆನಪಿದೆ. ಸೊ ಹಾಗಾದ್ರೆ ನಾವು ಇವತ್ತು ಶುರು ಮಾಡ್ತಾ ಇರೋದು ನಿಮ್ಮ 4ನೇ ವರ್ಷ ವಯಸ್ಸಿನಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಓಕೆ, ಹೇಳಿ. ಆಮೇಲೆ ಅಂದ್ರೆ ನಿಮಗೆ ಆ ಕ್ಯೂರಿಯಾಸಿಟಿ ಇತ್ತ ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ಲಿಗೆ ಅಂತ? ಆ ಥರ ಎಲ್ಲ ಬರುವಂಥ ವಯಸ್ಸಿಲ್ವಲ್ಲ ಅದು. ನೀನು ಇಲ್ಲೇ ಕೂತಿರು, ನಾವು ಹೋಗಿ ನಿನಗೆ ಇದು ಪ್ರಸಾದ ತಗೊಂಡು ಬರ್ತೀವಿ ಅಂತ ಕೂಡಲೇ ಸರಿ ಪ್ರಸಾದ ಬರುತ್ತೆ ಅಂತ ಕೂತಿದ್ದೆ. ಸೊ ಕೂತ್ಕೊಂಡು ಹಿಂಗೇ ನೋಡ್ತಾ ಇದ್ದೆ. ಆವಾಗ ನಮ್ಮ ಇದು ಸೋದರ ಮಾವ ಅವ್ರಿಗೆ 2 ಮಕ್ಕಳು, ಅವರ ದೊಡ್ಡ ಮಗ, ಅವರು ಅಲ್ಲಿಂದ ಓಡಿ ಬರ್ತಾಯಿದ್ರು. ಓಡಿ ಬರ್ತಾ ಇದ್ದಾರೆ ಇವರು ಅಂತ ಹಂಗೆ ನೋಡಿದೆ. ಅವ್ರು ಬಂದ್ಬಿಟ್ಟು, ಪಾಪ ತಗೋ, ಇನ್ನು ನಿನಗೋಸ್ಕರ ಪ್ರಸಾದ ತೊಗೊಂಡು ಬಂದೆ ಅಂತ. ಅದೇ ನನಗೆ ಫಸ್ಟ್ ಜ್ಞಾಪಕ ಬರುತ್ತೆ. ಅಪ್ಪ ಏನು ಮಾಡ್ತಾಯಿದ್ರು, ಅಮ್ಮ ಏನು ಮಾಡ್ತಾಯಿದ್ರು? ನಮ್ಮ ಅಪ್ಪ ಚಿಕ್ಕ ವಯಸ್ಸಲ್ಲಿ ರಾಮಕೃಷ್ಣ ಸ್ಟೂಡೆಂಟ್ಸ್ ಹೋಮಲ್ಲಿ ಓದ್ತಾಯಿದ್ರು. ಆವಾಗ ಅಲ್ಲಿ ಬಂದ ದೊಡ್ಡ ಭಾಗವತರುಗಳೆಲ್ಲ ಈ ತಿರುಪಾವೈನ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾ ಇದ್ರಂತೆ. ಸೊ ನಮ್ಮಪ್ಪ ಅದನ್ನು ಕಲ್ತ್ಕೊಂಡು, ನಾವು ದೊಡ್ಡವರಾದ್ಮೇಲೆ ಅದಕ್ಕೆ ಬರ್ತೀನಿ ಮತ್ತೆ. ಸೊ ಅದನ್ನು ನಮ್ಗೆ ಹೇಳ್ಕೊ. ಸೊ ಆ ಥರ ಆ ತಿರುಪಾವೈ 30 ಯಾರು ಶ್ರೀ ಆಂಡಾಳ್ ರಚಿಸಿದ್ದು, ಅದನ್ನು ನಮ್ಮಪ್ಪ ಅಲ್ಲಿ ಕಲ್ತ್ಕೊಂಡ್ರಂತೆ. ಸೊ ಹೀಗೆ ಅವ್ರಿಗೂ ಒಂಥರ ಮ್ಯೂಸಿಕಲ್ಲಿ ಇದಿತ್ತು ಅಪ್ಪಗೆ. ಅದಾದಮೇಲೆ ನಮ್ಮ ಮದರ್
ನನಗೆ ಯಾವಾಗ ಫಸ್ಟು ಫೋಟೋ ನೋಡಿದ್ದೀನಿ, ಬಟ್ ಆ ಫೋಟೋ ತಗೊಂಡಾಗ ನನಗೆ ಜ್ಞಾಪಕ ಇಲ್ಲ. ನಾನು ಹತ್ಕೊಂಡು ಹಿಂಗೆ ಕೂತಿದ್ದೀನಿ, ಅಮ್ಮ ಮಗು, ನನ್ನ ತಮ್ಮ ಹುಟ್ಟಿದ್ದಾನೆ, ಅವಾಗ ಅವನ್ನ ಆಟ ಆಡಿಸ್ತಾ ಇದ್ದಾರೆ, ನಾನು ಹೀಗೆ ಹತ್ಕೊಂಡು ಕೂತಿದ್ದೀನಿ, ಅದೆಲ್ಲ ಜ್ಞಾಪಕನೇ ಇಲ್ಲ ನನಗೆ. ಅದಾದಮೇಲೆ ನನಗೆ ಜ್ಞಾಪಕ ಬರೋದು ಅಂದರೆ ಇದು ಅಲ್ಲಿರೋ ಚಿಕ್ಕ ಐ ಮೀನ್ ಬಿಗಿನಿಂಗ್, ಇದು 1ನೇ ಕ್ಲಾಸು ಅಂತೆಲ್ಲ ಹೋಗ್ತಾರಲ್ಲ, ಅದೆಲ್ಲ ನಮ್ಮ ಅಕ್ಕ ಹೋದರೆ ನಾನು ಹೋಗ್ತಾ ಇದ್ದೆ ಹಿಂದೆ. ಅಂದ್ರೆ ನಿಮ್ಮನ್ನ ಜಾಯಿನ್ ಮಾಡಿರ್ಲಿಲ್ಲ, ಬಟ್ ಜೊತೆಲಿ ಹೋಗ್ತಾ ಇದ್ದೆ, ಹೋಗಿ ಇದು ಮಾಡ್ತಿದ್ದೆ. ಆವಾಗ ಒಂದ್ಸಲ ಏನಾಯ್ತು, ಅಲ್ಲಿ ಯಾವಳೋ ಒಬ್ಳು ನನ್ನನ್ನು ಹೊಡೆದ್ಬಿಟ್ಲು ಸ್ಕೂಲಲ್ಲಿ. ಅಂತ ಹತ್ಕೊಂಡಿದ್ದೆ. ಅಕ್ಕ ಏನಾಯ್ತು ಅಂದರೆ, ಅದರಲ್ಲಿ ಅಕ್ಕ ನನಗೆ ತುಂಬ ಪೌಡ್ರೆಲ್ಲ ಹಾಕಿಬಿಟ್ಟಿದ್ರು ಮುಖಕ್ಕೆ. ಅವಳು ಅದನ್ನು ಹಾಸ್ಯ ಮಾಡಿಕೊಂಡು ಅವಳು ಇದು ಹಿಂಗೆ ಹೊಡೆದ್ಲು, ಹೊಡೆದ್ಬಿಟ್ಲು ಅಂತ ನಾನು ಅಡ್ಚುಟ ಅಂತಾನೆ, ಹೇಯ್ ಏನು ತಂಗಚಿ ಅಡ್ಚಿಯ ನೀನು ಅಂತ ನಮ್ಮ ಅಕ್ಕ ಅವಳೆ ಹಾಕ್ತಾನೆ ನೋಡು ಅಂತೆಲ್ಲ ಹೇಳಿದ್ರು. ಭಾಳ ಖುಷಿ ಆಗೋಯ್ತು ನನಗೆ. ಸೊ ಅದು ಚೆನ್ನಾಗಿ ಜ್ಞಾಪಕ ಇದೆ. ನಿಮ್ಮನ್ನು ಸಪೋರ್ಟ್ ಮಾಡಿದ್ರು ಹೌದು ಹಾಗೆ. ಆಮೇಲೆ ಇದು ಇನ್ನೊಂದು ನನ್ನ ತಮ್ಮನ ಹುಟ್ಟಿದ್ದನಲ್ಲ, ಆವಾಗ ಅವನು ಬಂದ್ಬಿಟ್ಟು ನನಗೆ ಸ್ಕೂಲಲ್ಲಿ ಕೇಳಿದರು, ನೀನು ಕ್ರಿಶ್ಚಿಯನ್ನ ಹಿಂಡುವ ಅಂತ ಕೇಳಿದರು. ನಾನು ಹೇಳಿದೆ ನಾನು ಕ್ರಿಶ್ಚಿಯನ್ ಅಂತ ಹೇಳ್ದೇನೆ. ಯಾಕೋ ಹಾಗೆ ಹೇಳಿದೆ ಅಂದರು ಅಮ್ಮ. ಯಾಕೆಂದರೆ ಕ್ರಿಶ್ಚಿಯನ್ಸ್ ಅಂದರೆ ಅವ್ರು ದಿನ ಕೇಕ್ ತಿಂತಾರೆ, ಸೊ ನಾನು ಕೇಕ್ ತಿಂತೀನಿ ಅಂತ ಅಂದ್ಕೊಳ್ತಾರಲ್ಲ ಅಂತ. ಸೊ ಇದೀಗ ಮಕ್ಕಳು ಇದರಲ್ಲಿ ಮನಸ್ಸು ಹೆಂಗಿರುತ್ತೆ ಅನ್ನೋದು, ಆ್ಯಂಡ್ ಅದನ್ನೆಲ್ಲ ನಾನು ಸ್ವೀಕರಿಸ್ತಾ ಇದ್ದೀನಿ ವಿತೌಟ್ ಮೈ ನಾಲೆಜ್. ಇವತ್ತು ನಾನು ಏನಾದರೂ ಬರೆಯೋಕ್ಕೆ ಅದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ ನನಗೆ. ಸೊ ಹೀಗೆ ಅದಷ್ಟು ಜ್ಞಾಪಕ ಇದೆ ನನಗೆ. ಆಮೇಲೆ ನಾವೆಲ್ಲ ಇದು ಟ್ರಿಚಿಗೆ ಬಂದ್ವಿ. ಅಲ್ಲಿ ನಮ್ಮ ಅತ್ತೆ ಸೋದರತ್ತೆ ಸುಶೀಲಾ ಅಂತ, ಅವರು ಅಮ್ಮನ ಥರನೇ ಅಮ್ಮ ಚಿದಂಬರಮಿಂದ ಟ್ರಿಚಿಗೆ ಹೋಗಿ ಅಲ್ಲಿ ಇದು ರೇಡಿಯೋ ಸ್ಟೇಷನಲ್ಲಿ ಹಾಡೋರು. ನಾವು ರೇಡಿಯೋ ಇದೆಯಲ್ಲ ಅದು ಸುತ್ತಿ ಬರೋದು, ಅಮ್ಮ ಎಲ್ಲಿ ಕೂತಿದ್ದಾರೆ, ವಾಯ್ಸ್ ಮಾತ್ರ ಕೇಳ್ತಾ ಇದೆಯಲ್ಲ ಅಂತ. ಅವಾಗ ಚಿಕ್ಕ ವಯಸ್ಸಲ್ಲಿ ನಮಗೆ ಅದೆಲ್ಲ ನನಗೆ ಐ ಡೋಂಟ್ ಫರ್ಗೆಟ್ ಇಟ್ ಅಲ್ವಾ. ಇವಾಗ ದೊಡ್ಡವರಾದ್ಮೇಲೆ ಅದನ್ನ ಮರೆತು ಬಿಡ್ತೀವಿ. ನಾನು ಅದನ್ನೆಲ್ಲ ಆ ಏಜಲ್ಲಿ ನಮಗೆ ಅಷ್ಟೇ ತಾನೇ ಬರುತ್ತೆ, ಮತ್ತು ಅದನ್ನೆಲ್ಲ ಇದು ಮಾಡ್ತೇನೆ. ನಾನು ಯಾವಾಗ ಕತೆ ಬರೆಯೋಕ್ಕೆ ಅದಕ್ಕೆಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಆಮೇಲೆ ಹಾಗೆ ಮಾಡಿಕೊಂಡು ದೆನ್ ಆಫ್ಟರ್ವರ್ಡ್ಸ್ ಏನು ಹೇಳಿದೆ, ಅಮ್ಮ ಒಳ್ಳೆ ವಾಯ್ಸ್ ಅವ್ರಿಗೆ, ಅವರು ಡ್ರಾಮಾಸ್ ಎಲ್ಲ ಓದ್ತೀರಾ ಅಂತ ಕೇಳಿದ್ದಕ್ಕೆ ಓದ್ತೀನಿ ಅಂದರು. ಅಪ್ಪಗೆ ಕೇಳಿದ್ರಂತೆ, ನಿನ್ಗೆ ಬರುತ್ತೆ ಅಂದರೆ ನೀನು ಮಾಡು ಅಂತ ಅಪ್ಪ ಪರ್ಮಿಷನ್ ತಗೊಂಡ್ರು. ದೆನ್ ಅವ್ರು ಹೇಳಿದ್ರಂತೆ, ನೀವು ಚಿದಂಬರಮಿಂದ ಬಂದು ಹೋಗೋಕ್ಕೆ ಬದಲಾಗಿ ಇಲ್ಲಿಗೆ ಬಂದುಬಿಡಿ ಅಂತ. ಸೊ ಹಾಗೆ ವಿ ವೆಂಟ್ ಟು ದಟ್ ಟ್ರಿಚಿ. ಅಲ್ಲಿ ಹೋದ್ಮೇಲೆ ನೀವು ಚಿದಂಬರಮಿಂದ ಟ್ರಿಚಿಗೆ ಅಂದ್ರೆ ಬಿಕಾಸ್ ಅಮ್ಮ ಆಕಾಶವಾಣಿಯಲ್ಲಿ ಹಾಡ್ತಾ ಇದ್ರು, ಜೊತೆಗೆ ಅವರಿಗೆ ವಾಯ್ಸ್ ಕೊಡೋದಕ್ಕೆ, ನಾಟಕಗಳಿಗೆ ವಾಯ್ಸ್ ಕೊಡೋದಕ್ಕೆ ಅಂತ ಕೇಳಿದ್ರು. ಸೊ ಶಿ ಅಗ್ರೀಡ್, ಅಪ್ಪನ್ ಪರ್ಮಿಷನ್ ತಗೊಂಡು. ಸೊ ಓಕೆ, ಅದರಿಂದ ನೀವು ಟ್ರಿಚಿಗೆ ಬರೋ ಕಂಟಿನ್ಯೂ ದ ಜರ್ನಿ. ಸೊ ಟ್ರಿಚಿಗೆ ಬಂದ್ವಿ. ಅದಕ್ಕೆ ಮುಂಚೆ ನಮ್ಮ ಅಪ್ಪ ಫಾರಿನಲ್ಲಿ ಐ ಮೀನ್ ಫ್ರಾಂಟಿಯರಲ್ಲಿ ಇದ್ದಾಗಲ್ಲ, ನಾವು ಚಿದಂಬರಂ ಬರ್ತಾ ಇದ್ದಿದ್ದು ಜ್ಞಾಪಕ ಇದೆ. ದೆನ್ ಅಪ್ಪ ಜೊತೆ ನಾವು ಕಾನ್ಪುರ್ ಹೋಗ್ಬೇಕು ಅಂತ. ಅಪ್ಪ ಅಂದ್ರೆ ಆ ಥರ ವೃತ್ತಿಯಲ್ಲಿ ಇದ್ದಿದ್ರಿಂದ ನಿಮಗೆ ಬೇರೆ ಬೇರೆ ಸ್ಟೇಟಿಗೆ ಹೋಗೋ ಅವಕಾಶಗಳು? ಹೌದು, ಅವರು ಅವಾಗ ಏರ್ಫೋರ್ಸ್ ಅಲ್ಲಿ ಇದ್ರಲ್ಲ, ಬೈ ಅದು ಅವ್ರಿಗೆ ಪ್ರಮೋಷನ್ ಆಗ್ತಾ ಸೊ ಅವ್ರಿಗೆ ಅದು ಹಿಲ್ ಬಿ ಗೋಯಿಂಗ್, ಅದಕ್ಕೇನು ಹೇಳ್ತಾರೆ, ವರ್ಗ ಆಗತ್ತಲ್ಲ, ಟ್ರಾನ್ಸ್ಫರ್ ಆಗತ್ತಲ್ಲ, ಆ ಥರ ಹೋಗ್ತಿದ್ರು. ಎಲ್ಲ ಕಡೆನೂ ಹೋಗೋಕ್ಕಾಗಲ್ಲ. ಸರಿ, ಎಲ್ಲಿ ಇದು ಅವ್ರಿಗೆ ಕ್ವಾರ್ಟರ್ಸ್ ಸಿಗುತ್ತೆ ಅಲ್ಲೇ ಹೋಗೋಕ್ಕಾಗತ್ತೆ ಅನ್ನೋದು ಬಂದು ಕೊನೆಗೆ ಕಾನ್ಪುರ್ ಬಂದಾಗ ಜಿ ಬ್ಲಾಕ್ ಅದು ಕಾಯಂ ಆಗೋಯ್ತು. ನೀವು ಕಾನ್ಪುರಿಗೆ ಹೋಗಿದ್ದು ಯಾವಾಗ? ಕಾನ್ಪುರ್ಗೆ ನಾವು ಫಸ್ಟ್ ಹೋಗಿದ್ದು, ಅದಕ್ಕೆ ಮುಂಚೆ ಒಂದು ವೆರಿ ಇಂಟ್ರೆಸ್ಟಿಂಗ್ ಇದು ಒಂದು. ಸೊ ಇವರು ಕಾನ್ಪುರ್ ಹೋಗ್ತಾರೆ ಅಪ್ಪ ಅಂತ ಹೇಳಿ ನಮ್ಮ ಚಿಕ್ಕಪ್ಪನ ಹತ್ರ ಬಿಟ್ಟಿದ್ರು, ಇವ್ರನ್ನ ಹಾಸ್ಟೆಲಲ್ಲಿ ಹಾಕಿ ಅಂತ. ನಮ್ಮ ಚಿಕ್ಕಪ್ಪ ಮೆಡ್ರಾಸಲ್ಲಿ ಇರೋ ಹಾಸ್ಟೆಲ್ ಒಂದರಲ್ಲಿ ಹಾಕಿದ್ರು. ಅದು ದಟ್ ವಾಸ್ ಎ ಕ್ರಿಶ್ಚಿಯನ್ ಹಾಸ್ಟೆಲ್. ನಾನು ಚಿಕ್ಕ ವಯಸ್ಸಲ್ಲಿ ಬಾಬ್ಯಾರ್ ಇತ್ತು ನನಗೆ, ಚಬ್ಬಿಯಾಗಿರ್ತಿದ್ದೆ. ಸೊ ಅವ್ರುಗಳಿಗೆಲ್ಲ ನನ್ನ ಕಂಡ್ರೆ ತುಂಬ ಇಷ್ಟ. ಅವ್ರು ಯಾವಾಗಲೂ ಈ ಕ್ರಿಶ್ಚಿಯನ್ಸ್ ಇದರಲ್ಲಿ ಏನೇನೋ ಎತ್ಕೊಂಡು ಅವರು ಹಿಂಗೆ ಬರ್ತಾ ಇರ್ತಾರಲ್ಲ, ಅದಕ್ಕೆಲ್ಲ ನನ್ನನ್ನು ಕರೆಯೋರು.
ನನಗೆಲ್ಲ ಸಿಂಗಾರ ಎಲ್ಲ ಮಾಡಿ ಇದೆ. ನಮ್ಮ ಅಕ್ಕನ ಏನು ಕರೀತಾನೆ ಇರಲಿಲ್ಲ. ಅಕ್ಕ ಬಂದ್ಬಿಟ್ಟು ನನಗೇನ ಬಿಡಿ ನೀನು ಹಿಂದೆ ಹೋಗು ಅಂತ. ನನಗೆ ಭಾಳ ಬೇಜಾರಾಗೋದು, ಅಕ್ಕನ ಯಾಕೆ ಹಿಂಗೆಲ್ಲ ಮಾಡ್ತಾರೆ ಅಂತ. ಆದರೆ ಅಕ್ಕ ಯಾವುದೂ ತೋರಿಸ್ಕೊಳ್ಳಿಲ್ಲ. ಸೊ ಹಾಗೆ ದೆನ್ ಅಲ್ಲಿ ಹಾಲಿಡೇಸ್ ಬಂದಾಗ ಎಲ್ಲರೂ ಹೋಗ್ಬಿಡೋರು, ನಾವು ಮಾತ್ರ ಇರ್ತಿದ್ವಿ. ಶಿ ವಾಸ್ ವೆರಿ ನಾನು ಕಂಡ್ರೆ ತುಂಬ ಪ್ರೀತಿಯಿಂದ ಇರೋರು ಅಕ್ಕ. ಸೊ ಅದೆಲ್ಲ ನನಗೆ ಜ್ಞಾಪಕ ಇದೆ ಚೆನ್ನಾಗಿ. ಆಮೇಲೆ ನಾವು ಕಾನ್ಪುರ್ಗೆ. ಓಕೆ, ಈಗ ಕಾನ್ಪುರ್ಗೆ ಬರೋಕ್ ಮುಂಚೆ ಒಂದ್ 2-3 ಪ್ರಶ್ನೆಗಳಿದೆ, ಅದನ್ನ ಹೇಳ್ಬಿಡಿ. ಒಂದು, ಅಪ್ಪ ಅಮ್ಮನ ಹೆಸರು ಹೇಳಿಲ್ಲ ನೀವು, ಅಪ್ಪ ಅಮ್ಮನ ಹೆಸರು ಹೇಳಿ. ನಮ್ಮಪ್ಪನ ಹೆಸರು ಬಾಲಕೃಷ್ಣನ್. ಓಕೆ. ಅಮ್ಮ ಜ್ಞಾನಾಂಬಾಳ್. ಓಕೆ. ಆಮೇಲೆ ನಿಮ್ ಅಕ್ಕನ ಹೆಸರು? ಅಕ್ಕನ ಹೆಸರು ಪ್ರಮೀಳಾ. ಓಕೆ. ಪ್ರಮೀಳಾದೇವಿ. ಓಕೆ. ನೀವು ಎಷ್ಟು ಜನ ಸಿಬ್ಲಿಂಗ್ಸ್? ನಾವು 4 ಜನ. ಓಕೆ. ಸೊ ಅಕ್ಕ ಫಸ್ಟು, ನಾನು ಸೆಕೆಂಡು, ದೆನ್ ನನ್ನ ತಮ್ಮ, ಅವ್ರ ಹೆಸರು? ದೆನ್ ಅವನು ರವಿಕುಮಾರ್. ಓಕೆ. ಆಮೇಲೆ ಲಾಸ್ಟ್ ವಿಜಯಲಕ್ಷ್ಮಿ. ಓಕೆ. ಅವಳು ಒಬ್ಳು ಮಾತ್ರ ಕಾನ್ಪುರಲ್ಲಿ ಹುಟ್ಟಿದ್ಲು. ಓಕೆ, ಸರಿ. ನೀವು ಅಂದ್ರೆ ಸ್ಕೂಲಿಂಗ್ ಫಸ್ಟ್ ಬಿಗಿನ್ ಮಾಡಿದ್ದು ಫಸ್ಟ್ ನಾವು ಆಸ್ ಫಾರ್ ಎಸ್ ಐ ಕ್ಯಾನ್ ನನಗೆ ನೆನಪಿರೋದ್ರಲ್ಲಿ ನಾವು ಇದು ನಮ್ಮ ಚಿದಂಬರಮಲ್ಲಿ ಇದ್ದಾಗಲೇ ಅಕ್ಕ ಹೋಗ್ತಾ ಇದ್ರಲ್ಲ, ಅದೇ ನಾನು ಫಸ್ಟ್ ಕ್ಲಾಸ್. ನಾನು ಹೋಗ್ತಾ ಇದ್ದೆ, ಅಲ್ಲಿ ಕೂತ್ಕೊಂಡು ಬರ್ತಾ ಇದ್ದೆ. ಅದಾದ್ಮೇಲೆ ನಾವು ಇಲ್ಲಿ ಬೆಂಗಳೂರು ಬಂದ್ವಿ ಅಂತ ಕಾಣುತ್ತೆ. ಅಲ್ಲ, ಈಗ ನೀವು ಇದಕ್ಕೆ ಟ್ರಿಚಿ ಎಲ್ಲ ಬಂದ್ರಲ್ವಾ? ಟ್ರಿಚಿ ಎಲ್ಲ ಬಂದಾಗ ಅಲ್ಲೆಲ್ಲೂ ನಿಮಗೆ ಸ್ಕೂಲಿಂಗ್ ಜಾಯಿನ್ ಇಲ್ಲ ಮಾಡಿಲ್ಲ. ಐ ವಾಸ್ ಸ್ಟಿಲ್ ಸ್ಮಾಲ್. ಆಮೇಲೆ ಅಲ್ಲಿ ನನಗೆ ಜ್ಞಾಪಕ ಇರೋದು, ನಮ್ಮ ಅತ್ತೆ ಬಂದು ಇದು ನಾನು ಕರ್ಕೊಂಡು ಹೋಗ್ತೀನಿ ಮದುರೆಗೆ ಅಂತ. ಯಾಕೆಂದರೆ ಮೈ ಸಿಸ್ಟರ್ ಅವರು ಮಕ್ಕಳು ಕೆಲವರು ಊಚೆ ಮಾಡಿಬಿಡ್ತಾರಲ್ಲ ಚಿಕ್ಕ ವಯಸ್ಸು. ಅಕ್ಕ ಯೂಸ್ಟಿಗೂ ಸರ್ ಅವಳು ಬೇಡ ನಾನು ಇವಳನ್ನೇ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋದಾಗ ನನಗೆ ಅಕ್ಕನ ಬಿಟ್ಟು ಬರೋಕ್ಕೆ ಇಷ್ಟನೇ ಇಲ್ಲ. ದೆನ್ ನಮ್ಮ ದೊಡ್ಡಮ್ಮನ ಮಗಳು ಅವ್ರು ಬಂದು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಅಕ್ಕನ ಕರ್ಕೊಂಡು ಹೋದ್ರು. ಸೊ ಐ ವಾಸ್ ವೆರಿ ಹ್ಯಾಪಿ. ಅಪ್ಪ ಅಮ್ಮ ಇಬ್ರು ತಗೊಂಡ್ರೆ, ಇಬ್ರು ಒರಿಜಿನ್ ಎಲ್ಲಿಂದ? ಮೂಲ ಅಂದರೆ ನಮ್ಮಮ್ಮ ಆಫ್ಕೋರ್ಸ್ ಚಿದಂಬರಂ, ಆ್ಯಂಡ್ ಅಪ್ಪ ಐ ಬಿಲೀವ್ ಹಿ ವಾಸ್ ಇನ್ ದ ಬಾರ್ಡರ್ ಆಫ್ ಆಂಧ್ರ ಅಂಡ್ ಮೆಡ್ರಾಸ್. ಸೊ ಆ ಕಡೆ ಇದ್ರು. ಸೊ ಅವರು ತೆಲುಗುನೆಲ್ಲ ಮಾತಾಡೋರು. ಬಟ್ ಅವ್ರ ತಂದೆ ಹಿ ವಾಸ್ ಇದು ಏನು ಸಾಂಸ್ಕ್ರಿಟ್ ಸ್ಕಾಲರ್, ಸ್ಕೂಲಲ್ಲಿ ಹೇಳ್ಕೊಡ್ತಾ ಇದ್ರಂತೆ. ಆದರೆ ಅವ್ರ ತಾಯಿ ಶಿ ವಾಸ್ ದ ಹೆಡ್ ಮಿಸ್ಟ್ರೆಸ್ ಆಫ್ ದಿಸ್ ಹೈಸ್ಕೂಲ್. ಆವಾಗ ಹೇಳೋರು, ಹೆಡ್ ಮಿಸ್ಟ್ರೆಸ್ಸಾ ಮತ್ತು ಬೇಕು ಅಂತ ಇವರು ನಮ್ಮ ತಾತ ಹೀಗೆ ಹೋಗೋವಂತ ಅವ್ರ ತಕ್ಷಣ ಎದ್ದು ನಿಂತು ಬಿಡೋರು, ಗಂಡ ಹೋಗ್ತಾನಲ್ಲ ಅಂತ. ಅದಕ್ಕೋಸ್ಕರ ಬೇಕು ಅಂತ ಅಪ್ ಆ್ಯಂಡ್ ಡೌನ್ ಹೀಗೆಲ್ಲ ಇದೆಲ್ಲ ಹೇಳೋರು. ಸಿ ಇದೆಲ್ಲ ಒಂದು ವಿಚಿತ್ರವಾಗಿದೆಯಲ್ಲ. ಸೊ ಇದು ಹಂಗೆ ಮನಸ್ಸಲ್ಲಿ ನಿಂತ್ಕೊಂಡಿದೆ. ಸೊ ಅಮ್ಮ ಏನು ಅಂದರೆ ಶಿ ವಾಸ್ ಟ್ರೈನ್ಡ್ ಇನ್ ಏನು ಕ್ಲಾಸಿಕಲ್? ಶಿ ವಾಸ್ ಐ ಮೀನ್ ಅವ್ರು ಮೊದಲು ಒಳ್ಳೆ ವಾಯ್ಸ್ ಇತ್ತು ಅಮ್ಮನಿಗೆ. ಸೊ ಆವಾಗ ನಮ್ಮ ಗ್ರ್ಯಾಂಡ್ ಮದರ್ ಶಿ ವಾಸ್ ಎ ಡಾಕ್ಟರ್. ಸೊ ಹಾಸ್ಪಿಟಲ್ಗೆ ಎಲ್ಲರೂ ಬರೋರು. ಅಲ್ಲಿ ಪಕ್ಕದಲ್ಲಿ ಪರಂಗಿಪೇಟೆ ಅಂತ ಒಂದು, ನಮ್ಮ ಚಿದಂಬರಂ ಆದ ಮೇಲೆ ಕಿಳ್ಳೆ ಪರಂಗಿಪೇಟೆ, ಪೋರ್ಟ್ ನೋವು ಅಂತ ಇಂಗ್ಲೀಷ್ನಲ್ಲಿ ಬರ್ತಾರೆ. ಅಲ್ಲಿ ಒಬ್ಬ ಇವರು ಇದ್ದರು, ಯಾರು ಅವ್ರಿಗೇನು ಹೇಳ್ತಾರೆ, ಫಾರಿನ್ನಿಂದ ಬರ್ತಾರಲ್ಲ ಅವ್ರು ಬಂದು ಮಕ್ಕಳೆಲ್ಲ ಕರ್ಕೊಂಡು ಬರೋರು ಹಾಸ್ಪಿಟಲ್ಗೆ. ಆ ಟೈಮಲ್ಲಿ ಅಮ್ಮ ಬಂದ್ಬಿಟ್ಟು ನಮ್ಮ ಅಜ್ಜಿ ಹತ್ರ, ಅಮ್ಮ ನನಗೆ ಕಾಸು ಕೊಡು ಅಂತ ಏನೋ ಕೇಳ್ತಾ ಇದ್ರಂತೆ. ಆವಾಗ ಅವ್ರು ನೋಡ್ಬಿಟ್ಟು ಹೂ ಇಸ್ ದಿಸ್ ಚೈಲ್ಡ್ ಅಂತೆ. ನನ್ನ ಮಗಳಮ್ಮ ಅಂತ ನಾವು ಗ್ರ್ಯಾಂಡ್ ಮದರ್ ಹೇಳಿದಂತೆ. ಹೌದಾ, ಹೌ ಸ್ವೀಟ್, ಹೌ ಬ್ಯೂಟಿಫುಲ್, ವೆರಿ ನೈಸ್ ಅಂತ. ಅಮ್ಮ ಚೆನ್ನಾಗಿರೋರು ಅವಾಗ. ಶಿ ವಾಸ್ ವೆರಿ ಫೇರ್. ಆ್ಯಂಡ್ ಸರಿ ಅಂತ ಏನು ಮಾಡ್ತಾ ಇದ್ದಾಳೆ ಅಂತೆಲ್ಲ ಅಲ್ಲ ಇದು ಅದು ಅಂತ ಹೇಳಿದ್ಮೇಲೆ ಅವರು ನೋಟ್ ಮಾಡ್ಕೊಂಡಿದ್ದಾರೆ ಮೊನ್ನ ಅವರು. ಆಮೇಲೆ ಅವರು ಹೋದ ಮೇಲೆ ಇವರು ಸ್ವಲ್ಪ ದೊಡ್ಡವರಾದ ಮೇಲೆ ಇದು ಇವರಿಗೆ ಮ್ಯೂಸಿಕ್ ಕಲಿಬೇಕು ಅಂತ ಚೆನ್ನಾಗಿ ಹಾಡೋರು ಅಮ್ಮ. ಇವರು ಬ್ರದರ್ಸ್ ಎಲ್ಲರದೇ ಗಂಡು ಹುಡುಗರೆಲ್ಲ ಇರೋ ಕಡೆ ಇವಳು ಹೋಗಿ ಇದು ಮಾಡೋದ ಸರಿ ಹೋಗಲ್ಲ ನಮಗೆಲ್ಲ, ಅವಳು ಅಲ್ಲೆಲ್ಲ ಹೋಗಬಾರ್ದು ಅಂತ. ಅಣ್ಣಾಮಲೈ ಯೂನಿವರ್ಸಿಟಿಗೆ ನಾನು ಐ ಹ್ಯಾವ್ ಟು ಕವರ್ ದಿಸ್ ಫಾಸ್ಟ್. ಸೊ ಅಣ್ಣಾಮಲೈ ಯೂನಿವರ್ಸಿಟಿಗೆ ಅಮ್ಮ ಹೆಂಗೆ ಹೋದರು ಅಂದರೆ, ಆವಾಗ ಮಿಸ್ ಪೀಟರ್ಸನ್ ಅವ್ರ ಹೆಸರು. ಅವ್ರು ಬಂದ್ಬಿಟ್ಟು ನೋ ಐ ವಿಲ್ ಟೇಕ್ ಹರ್, ಐ ವಿಲ್ ಪುಟ್ ಹರ್ ಇನ್ ದ ಇದು, ಯು ಡೋಂಟ್ ವರಿ ಅಂತ ನಮ್ಮ ಗ್ರ್ಯಾಂಡ್ ಮದರ್ ಹೇಳಿದ್ರಂತೆ.
ಅಮ್ಮ ನಾನು ನಿಮಗೆ ನನ್ನ ಮಗಳನ್ನ ಅರ್ಪಿಸ್ತೀನಿ, ನೀವೇ ಮಾಡಿ, ಅವಳು ಚೆನ್ನಾಗಿ ಹಾಡ್ತಾಳೆ, ಅವಳು ಕಳಿಸು ಅಂದರೆ ನಮಗೆಲ್ಲ ನಾವು ಸ್ವಲ್ಪ ಒಂದು ಓಲ್ಡ್ ಟೈಪ್ ಪೀಪಲ್ ಇವರಲ್ಲ ಅಂತ ಹೇಳಿ ಓಕೆ ನೀವು ಕರ್ಕೊಂಡು ಹೋಗ್ಬೋದು. ಸೊ ಆ ಥರ ಮಿಸ್ ಪೀಟರ್ಸನ್ ನಮ್ಮ ಅಮ್ಮನ್ನ ಇದರಲ್ಲಿ ಸೇರಿಸಿದ್ರಂತೆ ಕಾಲೇಜ್, ನಮ್ಮ ಯೂನಿವರ್ಸಿಟಿ. ಅಲ್ಲಿ ಅಮ್ಮ ಸಂಗೀತ ಭೂಷಣಂ ಟೈಟಲ್ ತಗೊಂಡು ಶಿ ಲರ್ನ್ ಟು ಪ್ಲೇ ವೀಣಾ ಆ್ಯಸ್ ವೆಲ್ ಆಸ್ ವೋಕಲ್. ದೊಡ್ಡ ದೊಡ್ಡ ಸಾಹಿತ್ಯಕಾರರು, ಕಾರಕೋಡಿ ಸಾಂಬಶಿವಯ್ಯರ್ ಅವರು, ಆಮೇಲೆ ಗೋಮಶಂಕರಯ್ಯರ್, ಇಂಥ ದೊಡ್ಡ ದೊಡ್ಡ ಇದು ವಿದ್ವಾನ್ಗಳೆಲ್ಲ ಅವಾಗ ಅಲ್ಲಿ ಹೇಳ್ಕೊಡ್ತಾ ಇದ್ರು. ಸೊ ಅವ್ರ ಹತ್ರ ಎಲ್ಲ ಅಮ್ಮ ಕಲ್ತರು. ಅದು ಇದು ನಾವು ಅದಾದ ಮೇಲೆ ಏನು ಗೊತ್ತಿಲ್ಲ, ಬಿಕಾಸ್ ನಾವು ದೂರ ಇದ್ವಿ. ನಮ್ಮನ್ನು ಕರ್ಕೊಂಡು ಹೋಗಿ ಅದು ಯಾವುದೋ ಒಂದು, ನಾನು ಹೇಳಿದ್ನಲ್ಲ, ಒಂದು ಕ್ರಿಶ್ಚಿಯನ್ ಹಾಸ್ಟೆಲಲ್ಲಿ ಹಾಕಿದ್ರು ಅಂತ. ಅಲ್ಲಿ ನಮಗೇನೋ ಹಾಲು ಮೊಸರು ಎಲ್ಲದಕ್ಕೂ ದುಡ್ಡು ಕೊಡೋರಂತೆ, ನಮ್ಗೇನು ಕೊಡ್ತಿರ್ಲಿಲ್ಲ, ಇದೆಲ್ಲ ಬೆಳ್ಳಿಗೆ ಆಗ್ತಿತ್ತಂತೆ. ಸೊ ಆವಾಗ ಅಪ್ಪ ಹ್ಯಾಡ್ ಗಾನ್ ಟು ಕಾನ್ಪುರ್. ಆವಾಗ ಮಕ್ಕಳನ್ನ ಕರ್ಕೊಂಡು ಬರಬೇಕು ಅಂತ ಅವರು ಒಬ್ಬರನ್ನ ಕಳಿಸಿದ್ರು. ಇವ್ರಿಗೆ ಅಲ್ಲಿರೋರು ಇದು ಮೊಸರು ಕೊಡ್ತೀವಾ ಅಂತ ಕೇಳಿದ್ರೆ ಹೌದು ಅಂತ ಹೇಳಬೇಕು, ಹಾಲು ಕೊಡ್ತಾರೆ ಅಂದರೆ ಹೌದು ಅಂತ ಹೇಳಬೇಕು. ಅವರು ನಮಗೆ ಅವ್ರ ಹೆಸರು ಕೆಟ್ಟ ಹೆಸರು ಬೇರೆ ನನಗೆ. ಅವ್ರು ರೋಪ್ ಹಾಕೊಂಡಿರೋ, ಇದರಿಂದಾನು ಹೊಡಿತೀನಿ ನೀನು ಅಂತೆಲ್ಲ ಎದುರಿಸೋರು. ಅಂದ್ರೆ ಇದು ಎಲ್ಲಾ ಕಾಲದಲ್ಲೂ ಇದ್ದೇ ಇದೆ ಅಲ್ವಾ? ಇವಾಗ್ಲೂ ತುಂಬಾ ಇನ್ಸಿಡೆಂಟ್ಸ್ ಗಳನ್ನ ನಾವು ನೋಡ್ತಾ ಇರ್ತೀವಿ. ಅಂದ್ರೆ ಈ ಹಾಸ್ಟೆಲ್ಸ್ ಅಲ್ಲೋ ಅಥವಾ ಇಲ್ಲಿ ಎಲ್ಲೋ ಈ ತರದ್ ಫ್ರೀ ಅಕಾಮಿಡೇಟ್ ಮಾಡಿ ಓದಿಸ್ತಾ ಇರ್ತಾರೆ, ಅಲ್ಲೆಲ್ಲಾನು ಅಷ್ಟೇ ಎಲ್ಲಾ ಕೊಡ್ತೀವಿ ಅಂತ ಹೇಳ್ತಾರೆ, ಅದ್ರ ಏನು ಕೊಡ್ತಾ ಇರಲ್ಲ. ಬಟ್ ಯಾರಾದ್ರೂ ಬಂದು ಕೇಳಿದಾಗ ಇನ್ವೆಸ್ಟಿಗೇಟ್ ಮಾಡಿದಾಗ ನೀವ್ ಹೇಳ್ಬೇಕು ಕೊಡ್ತಾ ಇದಾರೆ ಅಂತ. ನೋಡಿ ಅಷ್ಟು ಲಾಂಗ್ ಬ್ಯಾಕ್ ಆ ತರದ ಇನ್ಸಿಡೆಂಟ್ ಫೇಸ್ ಮಾಡಿದೀರಾ? ಆಮೇಲೆ ಹಂಗೆ ಹೇಳಿದ್ರಲ್ಲ ಹ್ಞೂ ಅಂತೀವಿ. ಆಮೇಲೆ ಅವರು ಒಂದು ಅಪ್ಪ ಕಳಿಸಿದ್ದ ಇವ್ರು ಬಂದರು, ನೋಡಿದ್ರೆ ಅವರು ನೋಡಿದ್ರು ಇಲ್ಲೆಲ್ಲ ಬೆಳಿಗ್ಗೆ ಆಗಿಬಿಟ್ಟೆ ಮಕ್ಕಳಿಗೆ, ಇದು ಏನು ಕೊಡ್ತಾ ಇಲ್ಲ ಅಂತ ಕಾಣುತ್ತೆ ಅಂತಲ್ಲ. ನಾವು ಹೇಳಿದಾರಲ್ಲ, ಅವ್ರು ಕೇಳಲೇ ಇಲ್ಲ. ಹಿಂಗೆ ತೈರು ಕುಡ್ಕ್ರಂಗ ಪಾಲು ಕುಡ್ಕ್ರಂಗ ಅದೇ ತೈರು ಪಾಲು ಎಲ್ಲ ಕೊಡ್ತಾರೆ ಅಂತ ತಮಿಳಿದು ತಾನದು. ಸೊ ಆವಾಗಲೇ ಅವ್ರಿಗೆ ಗೊತ್ತಾಗೋಯ್ತು ಕೊಟ್ಟು ಮಕ್ಕಳು ಬಂದು ಹೇಳ್ತಿದ್ದಾರೆ ಅಂತ. ತಕ್ಷಣ ನಮ್ಮ ಅಪ್ಪನಿಗೆ ಹೇಳಿ, ಅಪ್ಪ ಹೇಳಿದಂತೆ ನೋ ಮಕ್ಕಳನ್ನ ಕರ್ಕೊಂಡು ಬಂದ್ಬಿಡಿ ಅಂತ. ಅವಾಗ ಅದಕ್ಕೆ ನಮ್ಮ ತಾತನ ಹೇಳಿ ಅವ್ರ ಬೈ ದಟ್ ಟೈಮ್ ಹಿ ಹ್ಯಾಡ್ ರಿಟೈರ್ಡ್. ನಾವು ಐ ಆಮ್ ಟೆಲ್ಲಿಂಗ್ ಯು ಓನ್ಲಿ ದ ಇಂಟ್ರೆಸ್ಟಿಂಗ್ ಪಾರ್ಟ್ ಆಫ್ ದ ಸ್ಟೋರಿ. ಅದು ಯಾವುದಪ್ಪ ಅಂದರೆ ದೊಡ್ಡ ಕ್ಯಾರಿಯರ್, ಅದು ತುಂಬ ಊಟ ಎಲ್ಲ ಪುಲಾವು ಅದೇದೆಲ್ಲ ಏನೋ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರಪ್ಪ. ಆವಾಗ ಅದನ್ನು ತಗೊಂಡು ನಮ್ಮ ತಾತ ಬಂದರು. ಅದು ಬೈ ಟ್ರೈನ್ ಬಂದ್ವಿ ನಾವು. ಅಲ್ಲಿ ಕಾನ್ಪುರ್ಗೆ ಬಂದ ಕೂಡಲೇ ಇಳಿದ್ಬಿಟ್ಟು ಅದನ್ನು ಬಿಡದೆ ಅದನ್ನು ತಗೊಂಡು ಹಿಂಗೆ ಹೋದ್ರು. ಒಂದು ಬಾಳೆಹಣ್ಣಿನ ಚಿಪ್ಪೆ ಇತ್ತು, ಅದು ಕಾಯಿಸಿ ಅಂತ ಹೊಟ್ಟು ಗ್ರ್ಯಾಂಡ್ ಫಾದರ್. ಇದು ಹೋಗುತ್ತೆ. ನಾನು ಅಕ್ಕನು ನಗ್ತಾ ಇದ್ದೀವಿ. ಅವ್ರಿಗೆ ಕೋಪ ಬಂದಿದೆ, ನಗ್ತೀರಾ ನೀವೆಲ್ಲ ನಗ್ತೀರಾ, ಇರು ನಿಮ್ಮ ಅಪ್ಪನಿಗೆ ಹೇಳಿ ಓಡಿಸ್ತೀನಿ ನಿಮಗೆ ಅಂತೆಲ್ಲ ಹೇಳೋದು. ಸೊ ಅದೆಲ್ಲ ಚೆನ್ನಾಗಿ ಅದು ತುಂಬ ಇದು ಬರೋದು. ಸೊ ಆಮೇಲೆ ನಾವು ಕಾನ್ಪುರ್ ಹೋದ್ಮೇಲೆ ಅಲ್ಲಿ ಇವರು ಅಮ್ಮ என்ன பண்ணுறாங்க, புள்ள அவர் ಏನೋ ಇದು ಏರ್ಕ್ರಾಫ್ಟ್ ಇருக்கு ಅದೆಲ್ಲ ತೊಡೆಪಾನ್ ಅಂದರು. ಅಂದರೆ ಅಂತ ಇವರು ಅಮ್ಮ ಹೇಳಿದ್ದ? ಇಲ್ಲ, ನಮ್ಮ ತಾತ. ಅವ್ರಿಗೇನು ಗೊತ್ತಿಲ್ವಲ್ಲ. ಸರಿ ತೊಡಗಿರಾ ಅದೆಲ್ಲ ಪண்றா. ನಾವು ಹೇಳಿದ್ವಿ ನಮ್ಮಪ್ಪ ಇದು ಏರೋಪ್ಲೇನ್ ಓಡಿಸ್ತಾರೆ, ಇವ್ರು ಬಂದು ತೊಡಕಿರ ಅನ್ಸಲ್ಲಾರೆ, ಇವರು ಏನೋ ಚಾಡಿ ಚುಚ್ಚಬೇಕು ಅಂತ ನಾವು ಮಾತಾಡ್ಕೊಂಡ್ವಿ. ಸೊ ಹಾಗೆ ಚಿಕ್ಕ ವಯಸ್ಸಿಂದ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಈಸ್ ಆರ್ ಲಿಟ್ಲ್ ಥಿಂಗ್ಸ್. ದೆನ್ ವಿ ವೆಂಟ್ ಟು ಕಾನ್ಪುರ್. ಓಕೆ.